Hello guys, welcome to Foodie Traveler YouTube channel. Hello guys, welcome back to Foodie Traveler YouTube channel. So ಇವತ್ತಿನ ಬ್ಲಾಗ್ ಏನಂದ್ರೆ ನೈಟ್ ಔಟ್. ಸೊ ರಾಮೇಶ್ವರಂ ಕೆಫೆಗೆ ನಾವು ನೈಟ್ ಔಟ್ ಬಂದಿದ್ದೀವಿ. ಹಾಯ್ ಚಿನೋ. ಹಾಯ್. ಸೊ ಇವತ್ತು ನಾವು ಎಲ್ಲಿದ್ದೀರ ಅಂತ ಹೇಳಿದ್ರೆ ಬೊಮ್ಮಸಂದ್ರಲ್ಲಿರೋ ದಿ ರಾಮೇಶ್ವರಂ ಕೆಫೆ. ಸೊ ಇದೇನೆ ತುಂಬಾ ಬ್ಯಾಂಗ್ಳೂರ್ಗೆ ತುಂಬಾ ದೊಡ್ಡದು ಅನ್ಸುತ್ತೆ ಅಲ್ವಾ? ಇದು ಅಷ್ಟು ದೊಡ್ಡದಾಗಿದೆ, ತುಂಬಾ ಆಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಇದು ನಮ್ಮ ಸೆಕೆಂಡ್ ಟೈಮು. ಸೊ ಫಸ್ಟ್ ಟೈಮು ಬ್ರೇಕ್ಫಾಸ್ಟ್ ಮಾಡಕ್ ಬಂದಿದ್ವಿ. ಇವತ್ತು ಬನ್ ಮಸ್ಕಾ ವಿತ್ ಬಾದಾಮ್ ಮಿಲ್ಕ್ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ಲು ವೈರಲ್ ಆಗ್ತಾ ಇದ್ದಂತಹ ರೆಸಿಪಿ. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಬಂದಿದ್ವಿ. ಸೊ ಕೀಪ್ ವಾಚಿಂಗ್. ಇಶಾ ಫೌಂಡೇಶನಲ್ಲಿರೋ ಥರ ಶಿವನ ಇಲ್ಲಿಟ್ಟು ಚಾರ್ಕೋಲ್ ಆನ್ ಮಾಡಿದ್ದಾರೆ. ಸೊ ಗೈಸ್, ಇಲ್ಲಿ ಮಧ್ಯಾಹ್ನ ಲಂಚು ಸಿಗುತ್ತೆ. 450ಗೆ ಫುಲ್ ಮೀಲ್ಸು, ಹಾಗೆ 499ಗೆ ತಿಂಡಿ ಅಂತೆ. ಸೊ ನನ್ನ ಲಾಸ್ಟ್ ವಿಡಿಯೋ ನೀವು ನೋಡಿದ್ರೆ ಅಲ್ಲಿ ನಾವು ಬ್ರೇಕ್ಫಾಸ್ಟ್ ತೊಗೊಂಡಿದ್ವಿ. ಸೊ ಈಗ ಏನಾದರೂ ಬನ್ ಮಸ್ಕಾ ಟ್ರೈ ಮಾಡಬೇಕು. ಹಾಗೆ ಮ್ಯಾಂಗೋ ಮಸ್ತಾನಿ ಇದೆ, ತುಂಬ ವೆರೈಟೀಸ್ ಇದೆ. ಸೊ ನೋಡೋಣ ಏನು ಆರ್ಡ್ರ್ ಮಾಡೋದು ಅಂತ. ಸೊ ಗಾಯ್ಸ್, ಮೆನು ಹೀಗಿದೆ. ಆ್ಯಕ್ಚುಲಿ ಬನ್ ಮಸ್ಕಾ ಟ್ರೈ ಮಾಡೋಕ್ಕೆ ಬಂದ್ವಿ, ಬಟ್ ಬನ್ ಮಸ್ಕಾ ಖಾಲಿ ಆಗೋಗಿದೆ. ಸೊ ಹಾಗಾಗಿ ನಾನೊಂದು ಮ್ಯಾಂಗೋ ಮಸ್ತಾನಿ ತೊಗೊತಾ ಇದ್ದೀನಿ. ಟ್ರೈ ಮಾಡೋಣ ಹೇಗಿರುತ್ತೆ. ಏನು ಬೇಕು? ಮ್ಯಾಂಗೋ. ನನಗೆ ಮ್ಯಾಂಗೋ ಮಸ್ತಾನಿ. ಗೈಸ್, ಮೆನು ಹೀಗಿದೆ. 2 ಫಿಲ್ಟರ್ ಕಾಫಿ 76, ಒಂದು ಮ್ಯಾಂಗೋ ಮಸ್ತಾನಿ 209. ಸೊ ಟೋಟಲ್ 300 ರುಪೀಸ್ ಆಗಿದೆ. ಸೊ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಸೊ ಗೈಸ್, ಮ್ಯಾಂಗೋ ಮಸ್ತಾನಿ ರೆಡಿ ಇದೆ. ಸೊ ಒಂದು ಗ್ಲಾಸ್ ಫುಲ್ ಮ್ಯಾಂಗೋ ಮಸ್ತಾನಿ. ಸೊ ಗೈಸ್, ಇದು ಈ ದೋಸಾ ಕೌಂಟರು. ಇಲ್ಲಿ ನಿಮಗೆ ವೆರೈಟಿ ದೋಸೆ ಸಿಗುತ್ತೆ. ಪ್ಲೇನ್ ಮಸಾಲೆ ದೋಸೆ, ಪುಡಿ ದೋಸೆ, ಘೀ ಮಸಾಲೆ ದೋಸೆ, ಜೈನ್ ಮಸಾಲೆ ದೋಸೆ. ಸೊ ಇದು ಇಡ್ಲಿ ವಡಾ ಕೌಂಟರ್ ಆ್ಯಂಡ್ ಪೊಂಗಲ್. ವಾಟರ್, ಡ್ರಿಂಕಿಂಗ್ ವಾಟರ್. ಸೊ ಗೈಸ್, ಇಲ್ಲಿರೋ ಹೈಲೈಟೇ ಇಲ್ಲಿರೋ ಈ ವೆಂಕಟೇಶ್ವರ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಒಂದು ಟೆಂಪಲ್ ವೈಬ್ ಕೊಡುತ್ತೆ. ಹಾಗೆ ಅಲ್ಲಿ ನಿಮಗೆ ಲಂಚು ಮತ್ತು ಡಿನ್ನರು. ಚಿನೋ, ಮ್ಯಾಂಗೋ ಮಸ್ತಾನಿ ಬರತ್ತೇನದು? ಬರತ್ ಫಿಲ್ಟರ್ ಕಾಫಿ. ಮ್ಯಾಂಗೋ ಮಸ್ತಾನಿ. Is it good? How's the filter coffee, Sudha? ಹೆಂಗಿದೆ ಚಿನ್ನ? ಚೆನ್ನಾಗಿದೆಯಾ? ಸೊ ಗೈಸ್,
ಸಖತ್ತಾಗಿದೆ. ಆ್ಯಕ್ಚುಲಿ ಯಾವ ಮ್ಯಾಂಗೋ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಸ್ವೀಟಾಗಿದೆ ಮ್ಯಾಂಗೋ, ಹುಳಿ ಇಲ್ಲ. ಆ್ಯಂಡ್ ಆಲ್ಸೋ ಕೆಳಗಡೆ ಮ್ಯಾಂಗೋ ಜ್ಯೂಸ್ ಇದೆ, ಚಿಕ್ಕ ಮ್ಯಾಂಗೋ ಮಿಲ್ಕ್ ಶೇಕ್ ಆ್ಯಕ್ಚುಲಿ. ಹಾಗೆ ಇದು ನೀವು ಇಲ್ಲಿ ನೋಡ್ಬೋದು, ಒಳ್ಳೆ ಮ್ಯಾಂಗೋ ಪೀಸ್, ಸಖತ್ತಾಗಿದೆ. ಫಿಲ್ಟರ್ ಕಾಫಿ ಹೇಗಿದೆ? ಆ್ಯಕ್ಚುಲಿ ಕಾಫಿದಲ್ಲಿ ನನಗೆ ತುಂಬ ಸ್ಟ್ರಾಂಗ್ ಅಂದರೆ ಇಷ್ಟ ಆಗಲ್ಲ. ಹಾಂ, ಸೊ ಇದು ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾನೆ, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿದೆ. ಸೊ ಐ ಲೈಕ್ ಕಾಫಿ. ಓಕೆ, ಮ್ಯಾಂಗೋ ಮಸ್ತಾನಿ ಭರತ್ ಹೇಗಿದೆ ಫಿಲ್ಟರ್ ಕಾಫಿ? ಚೆನ್ನಾಗಿದೆಲ್ಲ. ಸೊ ಆ್ಯಕ್ಚುಲಿ ಈಗ ಟೈಮು 11 o'clock, ಆದರೂ ಇಷ್ಟು ಜನ ಇದ್ದಾರೆ ಇನ್ನು. ಇದೇನಿದು? ಪುಲಾವ್. ಫಿಲ್ಟರ್ ಕಾಫಿ, ಟೀ. ಬನ್ ಮಸ್ಕ. ಬನ್ ಮಸ್ಕ. ಸೊ ಗೈಸ್, ಈಗ ಒಂದು ನಾವು ಪುಳಿಯೋಗರೆ ತೊಗೊಂಡಿದ್ದೀವಿ. ಸೊ ಪುಳಿಯೋಗರೆ ಟೇಸ್ಟ್ ನೋಡೋಣ. ಪುಳಿಯೋಗರೆ 90 rupees, 90 95? ಓಕೆ, 95 rupees. ಏನು ಟೆಂಪಲ್ ಸ್ಟೈಲಾ? ಮೇಲ್ಕೋಟೆ ಪುಳಿಯೋಗರೆ ಥರ ಇದೆಯಾ? ಚೆನ್ನಾಗಿದೆಯಾ? ನೋಡೋಕ್ಕೆ ತುಂಬ ಕಲರ್ಫುಲ್ ಆಗಿದೆಯಲ್ಲ, ಅದಕ್ಕೆ ತಿನ್ನಬೇಕು ಅನ್ನಿಸ್ತಾ ಇದೆ. ಟೇಸ್ಟು ಚೆನ್ನಾಗಿದೆ, ತಿನ್ನಬೇಕು ಅನ್ನಿಸ್ತಾ ಇಲ್ಲ, ಟೇಸ್ಟು ಚೆನ್ನಾಗಿದೆ. ಟೇಸ್ಟು ಚೆನ್ನಾಗಿದೆ. ಸಖತ್ತಾಗಿದೆ. ಚಟ್ನಿ ಬೇಡ ನನಗೆ ಹಂಗೆ ಚೆನ್ನಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಸಖತ್ತಾಗಿದೆ ಗಾಯ್ಸ್. ಸೊ ಥಮ್ಸ್ ಅಪ್. ಇಟ್ಸ್ ರಿವ್ಯೂ ಟೈಮ್. ಹೇಗಿತ್ತು? ಎಸ್, ರಾಮೇಶ್ವರಂ ಕೆಫೆ ಅನ್ನೋದು ಹೆಂಗಿದೆ ಅಂತ ಹೇಳಿದ್ರೆ ಒಂದು ಟೆಂಪಲ್ ಸ್ಟೈಲು. ಓಕೆನಾ? ಅವನ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ದೇವಸ್ಥಾನ ಥರ ಇರೋ ಒಂದು ಹೋಟೆಲ್ ಮಾಡಿದ್ದಾನೆ. ಸೊ ಇಲ್ಲಿ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಒಂದು ದೇವಸ್ಥಾನಕ್ಕೆ ಹೋಗೋ ಥರ ಒಂದು ಫೀಲಿಂಗ್ ಆಗುತ್ತೆ. ಊಟ ಹೆಂಗೆ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಆಗ್ತಾರಲ್ವಾ ಆ ಥರ ಚೆನ್ನಾಗಿದೆ. ಎಲ್ಲ ವೆರೈಟಿ ಇದೆ, ತುಂಬ ವೆರೈಟೀಸ್ ಇದೆ. ಟೇಸ್ಟ್ ವೈಸು ತುಂಬ ಚೆನ್ನಾಗಿದೆ. ಸೊ ವಿಸಿಟ್ ಮಾಡಿ ಒನ್ ಟೈಮ್ ತಿನ್ಬೋದು. ಬಟ್ ಕಾಸ್ಟ್ ವೈಸ್ ನೋಡೋಕೆ ಹೋದರೆ ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ ಮೀಡಿಯಮ್ ಲೆವೆಲ್ ಇರೋರಿಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು, ಬಟ್ ಟೇಸ್ಟ್ ವೈಸ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಓಕೆ ಗೈಸ್, ಇದು ನಮ್ಮ ಸೆಕೆಂಡ್ ಟೈಮ್ ರಾಮೇಶ್ವರಂ ಕೆಫೆ. ಸೊ ಓವರಾಲ್ ಹೇಳಬೇಕು ಅಂದರೆ ಮ್ಯಾಂಗೋ ಮಸ್ತಾನಿ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಯಿತು, ಬಟ್ ಟೇಸ್ಟ್ ಓಕೆ. ಆ್ಯಂಡ್ ಪುಳಿಯೋಗರೆ ಚೆನ್ನಾಗಿತ್ತು. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.